ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೊಂದು ಆರೋಗ್ಯಕರವಾದ ಅಡುಗೆನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಮಂಡ್ಯ ಸ್ಟೈಲು ಹುರುಳಿಕಾಳಲ್ಲಿ ಮಾಡಿರೋವಂಥ ಉಪ್ಸಾರು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಒಂದೇ ಒಂದು ಸತಿ ಟ್ರೈ ಮಾಡಿ. ಆ್ಯಂಡ್ ಇದನ್ನು ನಮಗೇನಾದರೂ ಶೀತ, ಕೆಮ್ಮು, ನೆಗಡಿ ಅಥವಾ ಜ್ವರ ಇತ್ತು ಅಂದಾಗ ನಮಗೆ ಬೇರೆ ಫುಡ್ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಆವಾಗ ಸ್ವಲ್ಪ ಖಾರವಾಗಿ ಏನಾದರೂ ಒಂದು ತಿನ್ನೋಣ ಅನಿಸುತ್ತೆ. ಆವಾಗ ಜಾಸ್ತಿ ನಮ್ಮಂಥವರಿಗೆ ನೆನಪಾಗದೆ ಈ ಉಪ್ಸಾರು. ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಇದು ಹುರುಳಿಕಾಳನ್ನ ಮೊಳಕೆ ಕಟ್ಟಿ ಅದನ್ನು ರೆಡಿ ಮಾಡ್ಕೊಂಡಿದ್ದೆ. ನೀವು ಬೇಕಾದರೆ ಬರೀ ಹುರುಳಿಕಾಳನ್ನ ಬೇಯಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು. ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿ ಮಾಡ್ಕೊಬೋದು. ಇಲ್ಲಿ ನಾನು ಹುರುಳಿಕಾಳನ್ನ ಸ್ವಲ್ಪ ನೆನೆಸಿ ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಒಂದು ದಿನ ಮೊಳಕೆ ಕಟ್ಟು ಅದರಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇದ್ರ ಜೊತೆ ನಾನು ಸ್ವಲ್ಪ ಬನಾನಾ ಇರುತ್ತಲ್ಲ, ಅಂದರೆ ಲೈಕ್ ಇದು ಬಾಳೆಕಾಯಿನ ತವಾ ಮೇಲೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ, ಸುಮ್ಮನೆ ನೆಂಚ್ಕೊಳ್ಳೋಕ್ಕೆ ಇರಲಿ ಅಂತ. ಮುದ್ದೆ ಜೊತೆ ಅಂತೂ ಸೂಪರಾಗಿತ್ತು ಇದು ಕಾಂಬಿನೇಷನ್. ಈ ಉಪ್ಸಾರು ತುಂಬ ಸಿಂಪಲಾಗಿ ಮಾಡ್ಬೋದು ಗೈಸ್. ನಿಜವಾಗ್ಲೂ ಉಪ್ಸಾರನ್ನ ಬೇರೆಯವರೆಲ್ಲ ತುಂಬ ಕಷ್ಟ ಅಂದ್ಕೊಂಡಿರ್ತಾರೆ, ಆದರೆ ಅಂಥ ಕಷ್ಟ ಏನೂ ಇಲ್ಲ. ತುಂಬ ಸಿಂಪಲ್ಲಾಗಿ ಆ್ಯಂಡ್ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಬಿಸಿ ಅನ್ನದ ಜೊತೆ ಆಮೇಲೆ ಬಿಸಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಇನ್ನೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಖಾರನ ಸಾರು ಜೊತೆ ನೆಂಚ್ಕೊಂಡು ಮುದ್ದೆನ ಅದ್ರ ಜೊತೆ ಡಿಪ್ ಮಾಡಿ ಗೊಳಕ್ಕಂತ ನುಂಗಿದ್ರೆ ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡಿದೆ, ಒಂದೇ ಒಂದು ಸತಿ ಟ್ರೈ ಮಾಡಿ. ಏನಿಲ್ಲ, ಮೊದಲಿಗೆ ಒಂದು ಕುಕ್ಕರಿಗೆ ನಾನು ಹೇಳಿದ್ನಲ್ಲ ಹುರುಳಿಕಾಳನ್ನ ಮೊಳಕೆ ಕಟ್ಕೊಂಡಿದ್ದೆ ಅಂತ, ಆ ಹುರುಳಿಕಾಳನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡ್ಬಿಟ್ಟು ಇಲ್ಲಿ ಒಂದೇ ಒಂದು ಟೊಮೆಟೊನ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ 1-2 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ. 1-2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಇಲ್ಲಿ ಒಂದು 10-12 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಹೊಡೆಸ್ಕೊಳ್ಳಿ. ಸಾಕು, 2 ವಿಷಲ್ ಸಾಕು. ನಾವು ನೆನೆಸಿ ಮೊಳಕೆ ಎಲ್ಲ ಕಟ್ಟಿರ್ತೀವಲ್ಲ, ಸೊ 2 ವಿಷಲ್ ಸಾಕು. ಸೊ ನೋಡಿ, 2 ವಿಷಲ್ ಹೊಡೆಸಾದ್ಮೇಲೆ ಇಷ್ಟು ಬೆಂದಿದ್ರೆ ಸಾಕು, ಪರ್ಫೆಕ್ಟಾಗಿ ಆಗೋಗುತ್ತೆ. ಇದನ್ನು ನೀಟಾಗಿ ಸೋಸ್ಕೊಳ್ಳಿ. ಆ ನೀರನ್ನ ಮಾಮೂಲಿ ಒಂದು ಪ್ಯಾನಿಗೆ ಸೋಸ್ಕೊಂಡ್ಬಿಟ್ಟು ಇದನ್ನು ಕಾಳನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಕಾಳಲ್ಲಿರೋ ಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಒಂದು ಪುಟ್ಟ ಜಾರಿಗೆ ಹಾಕ್ಕೊಳ್ಳಿ. ಇವಾಗ ಖಾರ ರೆಡಿ ಮಾಡ್ಕೊಬೇಕು. ಈ ಖಾರ ತುಂಬ ಸಿಂಪಲ್ ಗೈಸ್. ನೀವು ಎಲ್ಲರೂ ಕಷ್ಟ ಅಂದ್ಕೊಂಡಿರ್ತಾರೆ, ಆದರೆ ತುಂಬ ಸಿಂಪಲ್ಲು. ಟೊಮೆಟೊ ಮತ್ತು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ 1 ಗೆಡ್ಡೆ ಫುಲ್ಲು ಬೆಳ್ಳುಳ್ಳಿನ ಹಾಕ್ಕೊಂಡು 1 ಸ್ಪೂನ್ ಜೀರಿಗೆ, 4-5 ಕಾಳು ಮೆಣಸನ್ನು ಹಾಕ್ಕೊಂಡು 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಖಾರನ ರೆಡಿ ಮಾಡ್ಕೊಂಡ್ಬಿಡಿ. ಇಷ್ಟೇ, ಖಾರ ಪರ್ಫೆಕ್ಟಾಗಿ ರೆಡಿ ಆಗೋಗುತ್ತೆ. ಮೆಣಸು, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಇದ್ದರೆ ಸಾಕಾಯಿತು, ಸಕ್ಕತ್ತಾಗಿ ರೆಡಿ ಆಗುತ್ತೆ ಖಾರ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಖಾರಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡ್ಬಿಡಿ. ಇವಾಗ ಉಪ್ಸಾರಿನ ಖಾರ ರೆಡಿ ಆಗೋಗುತ್ತೆ. ಇವಾಗ ಕಾಳು ಪಲ್ಯ ರೆಡಿ ಮಾಡುವ. ಅದು ಹೇಗೆ ಅಂದರೆ, ಮಾಮೂಲಿ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಅದಾದಮೇಲೆ ಒಂಚೂರು ಕರಿಬೇವು, ಆಮೇಲೆ 1-2 ಒಣಗಿದ ಮೆಣಸಿನ್ಕಾಯಿ, ಆಮೇಲೆ 1-2 ಈರುಳ್ಳಿ ಹಾಕ್ಕೊಳ್ಳಿ. 2 ಈರುಳ್ಳಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಈರುಳ್ಳಿ ಬಾಯಿಗೆ ಸಿಕ್ಕಿದ್ರೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಕಾಳನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಂತೂ 5 ಮಿನಿಟ್ಸಲ್ಲಿ ರೆಡಿ ಆಗೋಗುತ್ತೆ. ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ಕೂಗಿಸುವಾಗಲೇ ಕರೆಕ್ಟಾಗಿ ಉಪ್ಪು ಹಾಕ್ಕೊಂಡ್ಬಿಟ್ಟಿರ್ತೀವಲ್ಲ, ಕರೆಕ್ಟಾಗಿ ಆಗಿರುತ್ತೆ. ನಿಮ್ಗೆ ಏನಾದರೂ ಒಂಚೂರು ಸಪ್ಪೆ ಅನಿಸಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಆಮೇಲೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಹಾಗೆ ಹೋಗುತ್ತೆ ಇದು 5 ನಿಮಿಷಕ್ಕೆಲ್ಲ. ಇಷ್ಟೇ, ಉಪ್ಸಾರು ಪರ್ಫೆಕ್ಟಾಗಿ ಆಗೋಯ್ತು. ಏನಂದರೆ ಉಪ್ಸಾರಿನ ನೀರಿರುತ್ತಲ್ಲ, ಆ ನೀರಲ್ಲೇ ನಾವು ಅಂದರೆ ಕಾಳನ್ನ ಬಸ್ತಿರ್ತೀವಲ್ಲ, ಆ ನೀರನ್ನ ಬಿಸಾಡಬಾರ್ದು. ಆ ನೀರನ್ನ ಎತ್ತಿಟ್ಕೊಂಡು ಈ ಕಡೆ ಖಾರ ರೆಡಿ ಮಾಡಿಕೊಂಡು ಈ ಕಡೆ ಕಾಳು ಪಲ್ಯ ಮಾಡಿಕೊಂಡು ಆ ನೀರಿಗೆ ಖಾರನ ಮಿಕ್ಸ್ ಮಾಡಿ ಮುದ್ದೆನ ಡಿಪ್ ಮಾಡಿ ತಿನ್ನಬೇಕು. ಆ್ಯಂಡ್ ಅನ್ನನೂ ಕೂಡ ಹಾಗೇ. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಗಾಯ್ಸ್ ಇದು, ಟ್ರಸ್ಟ್ ಮೀ.
ಪರ್ಫೆಕ್ಟ್ ಉಪ್ಸಾರು ಅಂತಲೇ ಹೇಳ್ಬೋದು. ಮಂಡ್ಯ ಸ್ಟೈಲಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಮಂಡ್ಯದಲ್ಲೆಲ್ಲ ಕಲ್ಲಲ್ಲಿ ತಿರುವಿ ಮಾಡ್ತಾರೆ. ನಮಗಾದರೆ ಇಲ್ಲಿ ಕಲ್ಲಲ್ಲಿ ತಿರುವಿ ಮಾಡೋಕ್ಕಾಗಲ್ಲ, ಸೊ ಜಾರಲ್ಲಿ ನಾವು ಮಾಡ್ಕೊಳ್ತೀವಿ. ಮಿಸ್ ಮಾಡಿದೆ, ಒಂದು ಸತಿ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.